ತುಮಕೂರಿಗೆ ಬಂದಿದೆ. ತುಮಕೂರಲ್ಲಿ ನನ್ನ ಫ್ರೆಂಡ್ ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಏನೋ ತೊಗೊಬೇಕು ಅಂತ. ಅದಕ್ಕೋಸ್ಕರ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ನನಗಂತೂ ತುಮಕೂರು ಅಂದರೆ ಒಂಥರ ಇಷ್ಟ, ಒಂಥರ ನೆಮ್ಮದಿಯಾದ ಜಾಗ ಅಂತ ನನಗನ್ಸುತ್ತೆ. ಆ ರೋಡ್ಗಳಾಗಿರ್ಬೋದು ಒಂಥರ ನಂಗೆ ತುಂಬಾ ಇಷ್ಟ. ಬನ್ನಿ, ಇವತ್ತು ನನ್ನ ಫ್ರೆಂಡ್ ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಿದ್ದಲ್ಲ, ಏನು ಕೊಡಿಸ್ತಾಳೆ ನೋಡೋಣ. ಏನು ಹುಡುಕ್ತೀಯಾ? ಏನು ಹುಡುಕ್ತೀಯ? ಏನು ಬೇಕಾಗ? ನಾನು ನಿಮ್ ಜೊತೆ ಹಾಯ್ ಹೇಳು. ಹೇಳು. ಹಾಯ್ ಹಾಯ್. ಏನು ಹುಡುಕ್ತಿದ್ಯಾ? ಏನು ಬೇಕು? ಹೇಳಲ್ಲ, ನಾ ಇಬ್ರು ಸೀಕ್ರೆಟ್ ಆಗಿ ಹುಡುಕಿ ಹುಡುಕಿ. ಏನು ತಗೋಬೇಕು? ಏನು ತಗೋಬೇಕು? ನನಗೆ ಡ್ರೈ ಜಾಮೂನ್ ಜಾಸ್ತಿ ಇಷ್ಟ. ನಂಗೋಸ್ಕರ ಜಾಮೂನ? ಸೇಮ್ ನನಗೂ ಜಾಸ್ತಿ ಇಷ್ಟ. ನಾರ್ಮಲ್ ಜಾಮೂನ, ಡ್ರೈ ಜಾಮೂನ? ಇದೆ ಬೇಡ, ಅದು ಏನೇ ಚಿಕ್ಕ ಮಗುನ ಕಿಂಡರ್ ಜಾಯ್ ತಗೊಳಕ್ಕೆ. ಬೇಡ, ಕಿಂಡರ್ ಜಾಯ್ ಬೇಡ, ಅದೆಲ್ಲ ತಿನ್ನಬಾರ್ದು. ನಾವೆಲ್ಲ ತಿನ್ನಲ್ಲ. ಇದೊಂದು ಲಾಸ್ಟ್ ಮತ್ತೆ ತಿನ್ನಲ್ಲ. ಥ್ಯಾಂಕ್ ಯು. ನೀವೇನಾದ್ರೂ ತಗೊಳ್ಳಿ. ಬೇರೆ ಏನು? ಚೈ ಅಕ್ಕ, ಇದು ನಿಮಗೆ. ಸೂಪರ್ ಮಾರ್ಕೆಟ್ಗೆ ಹೋಗಿ ನಾವು ಒಂದು ಜಾಮೂನ್ ತೊಗೊಂಡು ಬೈ ಒನ್ ಗೆಟ್ ಒನ್ ಇತ್ತು. ಸೊ 2 ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಡ್ರೈ ಜಾಮೂನ್ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತ ನೋಡೋಣ. ಹಾಯ್ ಮಾಡು. ಹಾಯ್. ಇವನು ನನ್ನ ಫ್ರೆಂಡ್ ಅವ್ರ ದೊಡ್ಡಮ್ಮನ ಮೊಮ್ಮಗ. ಲಾಸ್ಟಲ್ಲಿ 3 ಜನ ಎಷ್ಟು ಬಿಸಿಲಿದೆ ಅಪ್ಪ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಹೇಳ್ದ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಹೇಳು. ಲೈಕ್ ಅಂಡ್ ಸಬ್ಸ್ಕ್ರೈಬ್. ಏನಕ್ಕೆ? ನನ್ನ ಚಾನಲ್ ಹೆಸರೇನು? ಚೈತ್ರ ಅಪ್ಪು. ಆಮೇಲೆ ಅವರು ಓಕೆ. ಸಿಕ್ಕಾಪಟ್ಟೆ ಬಿಸಿಲಲ್ಲಿ ನಾವು ತೊಗೊಂಡು ಮನೆಗೆ ಬಂದ್ವಿ. ಇವಾಗ ಡ್ರೈ ಜಾಮೂನ್ ಹೆಂಗೆ ಮಾಡೋದು ಅಂತ ನನ್ನ ಫ್ರೆಂಡ್ ತೋರಿಸ್ಕೊಡ್ತಾರೆ, ನೋಡೋಣ. ನನಗಂತೂ ಡ್ರೈ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಪಾಪ ನಾನು ಬರ್ತಾಯಿದ್ದೀನಿ ಬೆಂಗಳೂರಿಂದ ತುಮಕೂರಿಗೆ ಅಂತ ಡ್ರೈ ಜಾಮೂನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಿರೋದು. ನೋಡೋಣ ಹೆಂಗೆ ಬರುತ್ತೆ ಅಂತ. ಆಲ್ರೆಡಿ ಟೈಮ್ 11:45 ಆಗಿದೆ. ನಾವು ಮಧ್ಯಾಹ್ನನೇ ಮಾಡೋಣ ಅಂತ ಹೋಗಿ ತೊಗೊಬಂದ್ವಿ, ಆದರೆ ಟೈಮ್ ಆಗಿಲ್ಲ. ಮತ್ತು ಸಾಯಂಕಾಲ ಮಾಡೋಣ ಅಂತಂದರೆ ಕರೆಂಟ್ ಹೊಟ್ಟೋಗಿತ್ತು. ಸೊ ಮಾಡೋಕ್ಕಾಗಿಲ್ಲ. ಕರೆಂಟ್ ಇಷ್ಟು ಲೇಟಾಗಿ ಬಂತು. ಸೊ ಊಟ ಮಾಡಿ ಇವಾಗ ಮಾಡ್ತಾಯಿದ್ದೀವಿ. ಹೆಂಗೆ ಜಾಮೂನ್ ಬರುತ್ತೆ ಅಂತ ನಾನಂತೂ ಫುಲ್ ಕ್ಯೂರಿಯಾಸಿಟಿ ಇದ್ದೀನಿ. ಮತ್ತು ತಿನ್ನೋಕ್ಕೆ ಕಾಯ್ತಾಯಿದ್ದೀನಿ ಆ್ಯಕ್ಚುಲಿ. ನೋಡೋಣ ಹೆಂಗೆ ಬಂದಿದೆ ಅಂತ. ನಿಮಗೂ ಫುಲ್ ವೀಡಿಯೋವರೆಗೂ ಹೆಂಗಿದ್ರು ನೋಡ್ತೀರಲ್ಲ, ನಿಮಗೆ ಗೊತ್ತಿರುತ್ತೆ. ಚೆನ್ನಾಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ, ಡ್ರೈ ಗುಲಾಬ್ ಜಾಮೂನ್. ಸೊ ನನ್ನ ಫ್ರೆಂಡ್ ಚೈ ಹೇಳ್ಕೊಡ್ತಾಳೆ ಹೆಂಗೆ ಮಾಡೋದು ಅಂತ. ಬನ್ನಿ ಕಲ್ತ್ಕೊಳ್ಳೋಣ. ಡಿಸ್ಟರ್ಬ್ ಮಾಡಬಾರ್ದು. ಸರಿ, ಫಸ್ಟ್ ಏನೇನು ಮಾಡಬೇಕು ಅಂತ ನನಗೂ ಹಂಗೆ ಹೇಳ್ಕೊಡು. ಏನಿಲ್ಲ, ಹಾಲು ಕಾಯಿಸ್ಬಿಟ್ಟು ತಣ್ಣಗೆ ಮಾಡ್ಕೊಬೇಕು. ಓಕೆ. ಸ್ವಲ್ಪ ಇದು ಯಾವುದು ಜಾಮೂನ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಸಿಟ್ಕೊಬೇಕು. ಅದಕ್ಕಿಂತ ಮುಂಚೆ ಪಾಕಕ್ಕೆ ಇಟ್ಬಿಡ್ತೀವಿ. ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕಂದರೆ ಪಾಕ ಇಟ್ಕೋಬೇಕು. ಚೆನ್ನಾಗಿ ಸ್ವೀಟ್ ಇರಲಿ. ಲಾಸ್ಟ್ ಟೈಮ್ ಮಾಡಿ ಚೆನ್ನಾಗಿತ್ತು. ಅಷ್ಟು ಹಾಕ್ಕೊಂಡು ಸಕ್ಕರೆಗೆ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಓಕೆ ಸ್ವಲ್ಪ 1-2 ಏಲಕ್ಕಿ ಕುಟ್ಬಿಟ್ಟು ಹಾಕಿ. ಇದು ಸಕ್ಕರೆ ಪಾಕ ಫುಲ್ ಜೋರಾಗಿ ಕುದಿಬೇಕಾ? ಹೆಂಗೆ ಪಾಕ ಥರ ಚೆನ್ನಾಗಿ ಗಟ್ಟಿ ಆಗ್ಬೇಕು, ಅದು ತಿಕ್ಕಾಗಬೇಕು. ಅದು ತಿಕ್ಕಾಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಸಕ್ಕರೆ ಹಾಕಿದ್ದೀನಿ ನೀರಿಗೆ, ಮತ್ತೆ ಸ್ವಲ್ಪ ಏಲಕ್ಕಿ ಕುಟ್ಬಿಟ್ಟು ಹಾಕಬೇಕು. ಇದು ಏಲಕ್ಕಿ ಜಸ್ಟ್ ಫ್ಲೇವರ್ಗೆ ಹಾಕೋದು ಅನ್ಸುತ್ತಲ್ಲ? ಏಲಕ್ಕಿ ಜಸ್ಟ್ ಘಮ ಘಮ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಇದೆ ಏಲಕ್ಕಿ ಸ್ಮೆಲ್ಲು ಅಲ್ವಾ? ಈ ಅದಕ್ಕೆ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ನೆನ್ಸಕ್ಕೆ ಇಡ್ತೀನಿ. ಆ್ಯಕ್ಚುಲಿ ಇದನ್ನು ಮುಚ್ಚಿಬಿಟ್ಟು ನೆನೆಲಿ. ಅದು ಚೆನ್ನಾಗಿ ಬಾಯ್ಲ್ ಆಗಿ ಅದು ಇದು ಏನು ಹೇಳ್ತಾರೆ, ಏಲಕ್ಕಿ ಫ್ಲೇವರ್ ಎಲ್ಲ ಬರುತ್ತೆ.
ಸೊ ಜೀರಾ ಇನ್ನು ಇದಕ್ಕೆ ಇನ್ನೇನು ಹಾಕಬೇಕು ಅಂತಂದರೆ ಜಸ್ಟ್ ಒಂದು ಪಿಂಚ್ ಆಫ್ ಕಲರ್ ಆ್ಯಡ್ ಮಾಡಬೇಕು, ಕೇಸರಿ ಬೇಕಾದ್ರೆ ಹಾಕೊಂಬೋದಿಲ್ಲ ಅದು ಆಪ್ಷನಲ್. ಹಾಂ ಹಾಕ್ಲೇಬೇಕು, ಆ್ಯಕ್ಚುಲಿ ಹಾಕ್ತಾರೆ ಎಲ್ಲರೂ, ಹಾಕ್ಕೊಬೇಕಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ, ಒಂಚೂರು ಹಾಕ್ಕೊಂಡೆ ಕಲರ್ ಬರೋಕ್ಕಲ್ವಾ. ಕಲರ್ ಎಲ್ಲ ನೆಂದ ಮೇಲೆ ಈ ಥರ ಅದನ್ನು ರೌಂಡ್ ಮಾಡಿ ನಮ್ಮ ಇಷ್ಟ ಯಾವ ಶೇಪ್ ಆದರೂ ಮಾಡ್ಕೊಂಬೋತಾನೆ. ನಮ್ಮ ಇಷ್ಟ ಯಾವ ಶೇಪ್ ಆದರೂ ಮಾಡ್ಬೋದು. ಹಾರ್ಟ್ ಶೇಪ್ ಎಲ್ಲ ಮಾಡ್ಕೊಬೋದಾ? ಹಾರ್ಟ್ ಶೇಪ್ ಎಲ್ಲ ಮಾಡೋಕ್ಕಾಗಲ್ಲ, ಮಾಡೋದಿದ್ರೆ ಆಕ್ಸಸ್ ಇದ್ರೆ ಮಾಡ್ಕೊಬೋದೇನಿಲ್ಲ. ಬಟ್ ರೌಂಡ್ ಶೇಪ್ ಅಲ್ಲ ಜಾಮೂನ್ ಇರೋದು ಯಾವಾಗಲೂ, ಅದಕ್ಕೆ ನಾನು ರೌಂಡ್ ಶೇಪ್ ಮಾಡಿದ್ದೀನಿ. ಇಷ್ಟಾಗಿದೆ. ಹೌದು, 1 2 3 4 5 6 7 8 9 10 11 12 13 ಎಷ್ಟಿದೆ ಚೈ? ಗೊತ್ತಿಲ್ಲ ಎಷ್ಟು ಅಂತ ಕೌಂಟ್ ಮಾಡಿಲ್ಲ. ಇರುತ್ತೆ ಒಂದು 40 ಮೇಲಿದೆ. 40 ಜಾಮೂನು ತಿಂತೀನಿ ನಾಳೆ ಜಾಮೂನು. ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾಳೆ ತಿಂದರೆ ಇನ್ನೂ ಚೆನ್ನಾಗಿ ಇರುತ್ತಲ್ಲ. ಹಾಂ, ಇವಾಗ ಅದನ್ನ ನೆನೆಸ್ಬಿಟ್ಟು ಇಡಬೇಕಲ್ಲ. ಏನ ಇವಾಗ ತಿನ್ನಂಗಿಲ್ವಾ? ತಿನ್ಬೋದು, ಇವಾಗ ಬರೀ ಜಾಮೂನ್ ತಿನ್ಬೋದು. ಡ್ರೈ ಜಾಮೂನ್ ಥರ ಬೇಕಂದ್ರೆ ನಾಳೆ ತಿನ್ನೋದು ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ತಿನ್ಬೋದು. ಎಣ್ಣೆ ಚೆನ್ನಾಗಿ ಕುದೀತಾ ಇದೆ ಅನ್ಸುತ್ತೆ. ಚೆನ್ನಾಗಿ ಕುದೀತಾ ಇದೆಯಾ ಅಲ್ವಾ? ಇನ್ನೂ ಇಲ್ಲ, ಅದು ಇನ್ನೂ ಚೆನ್ನಾಗಿ ಕಾಯಬೇಕು. ಜಾಮೂನ್ ಫ್ಲೇವರ್ ಗಮ್. ಆ್ಯಕ್ಚುಲಿ ಒಂದು ಎಣ್ಣೆ ಹಾಕಿದೆ, ಯಾಕಂದರೆ ಇದು ತುಂಬ ಎಣ್ಣೆ ಕಾಯ್ದುಬಿಟ್ಟಿತ್ತು ಅಂತ. ಆಮೇಲೆ ಕಪ್ಪಗೆ ಹಾಕ್ಬಿಟ್ರೆ ಕಷ್ಟ ಅಂತ ಒಂದೆರಡು ಹಾಕಿದ್ದೆ. ಸೀದೋದಂಗೆ ಆಗ್ಬಿಡುತ್ತಲ್ಲ ಅದಕ್ಕೆ ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ತೆಗೆದ್ಬಿಟ್ಟು ಜಾಮೂನ್ ಫ್ಲೇವರ್ ಲೋ ಫ್ಲೇಮ್, ತುಂಬ ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಇದು ಮಾಡ್ಕೋಬೇಕು. ಏನು ವಾಸನೆ ಗಮ್ಮತ್ತ ಈಚೆಗೆ ಬರ್ತಿದೆ. ಅದಕ್ಕೆ ಓಡ್ ಬಂದು. ಇನ್ನೂ ಆಗಿಲ್ಲ, ಜಾಮೂನ್ ಆದ್ಮೇಲೆ ಕರಿತೀನಿ. ಡ್ರೈ ಜಾಮೂನ್ ಇನ್ನೂ ಆಗಿಲ್ಲ, ಆದ್ಮೇಲೆ ಕರಿತೀನಿ. ನಾಕಿದೊಂದು ಅದ ಫ್ರೈ ಹಂಗೆಲ್ಲ ತಿನ್ಬಾರ್ದು, ಹೊಟ್ಟೆ ನೋವು ಬರುತ್ತೆ. ಓಕೆ. ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಲ್ವಾ? ಅಲ್ಲ ಚೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಲ್ವಾ? ಗೋಲ್ಡನ್ ಬ್ರೌನ್ ಕಲರ್ ಆದರೆ ಅದೊಂದ್ಸಲ ನೋಡೋಕೆ ಫುಲ್ ಕಪ್ಪಗಿರುತ್ತೆ, ಬಟ್ ಅದು ಒಳಗಡೆ ಬೆಂದೇ ಇರೋಲ್ಲ. ಬೆಂದ್ರೇ ಆ್ಯಕ್ಚುಲಿ ಚೆನ್ನಾಗಿರೋದು. ನಾನೇ ಜೋಶಲ್ಲಿ ಬಾಣಲಿ ತುಂಬ ಎತ್ತಿ ಹಾಕ್ಬಿಟ್ಟಿದ್ದೀನಿ ಅಲ್ವಾ? ಆ್ಯಕ್ಚುಲಿ ಇಷ್ಟೊಂದು ಹಾಕ್ಬಾರ್ದು. ನಾನೇ ತಗೋ ಬೇಗ ಆಗೋಗ್ಲಿ ಅಂತ ಹಾಕ್ದೆ. ಅದು ನೋಡಿ ಅದಕ್ಕೆ ಜಾಗನೇ ಇಲ್ಲ, ಪಪ್ಪಿಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಈ ಥರ ಗೋಲ್ಡನ್ ಬ್ರೌನ್ ಇಷ್ಟು ಕಲರ್ ಆಗಬೇಕು ಅಲ್ವಾ? ಅವಾಗ ಹಂಗಾಗಿ ಇನ್ನೊಂಚೂರು ಇನ್ನೊಂದು 5 ಮಿನಿಟ್ಸ್ ಡಾರ್ಕ್ ಕಲರ್ ಹಿಂಗೆ ಇದು ಮಾಡ್ಬೇಕು. ನಾವು ಮಾಡಿದ್ಮೇಲೆ ಅದು ಸ್ವಲ್ಪ ಲೈಕ್ ನಾರ್ಮಲ್ ಜಾಮೂನ್ ಥರನೇ ಡ್ರೈ ಜಾಮೂನು ಅನ್ಸುತ್ತಲ್ವಾ? ಆ್ಯಕ್ಚುಲಿ ಅದೇ ಒಂದೇ ಪ್ರೋಸೆಸ್, ಬಟ್ ಏನಂದರೆ ಅದನ್ನು ಪಾಕದಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ. ಇದು ಓಕೆ. ಸಮಯ 12:20. ಅದು ಜಾಮೂನ್ ಮಾತ್ರ ಇನ್ನೂ ಮುಗ್ದಿಲ್ಲ, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಜಾಮೂನ್ ತಿನ್ನೋದಕ್ಕೋಸ್ಕರ ವೆಯ್ಟ್ ಮಾಡಿ ಬೇಜಾರಾಗಿ ಮಲ್ಕೊಂಡೇ ಬಿಟ್ಟಿದ್ದಾನೆ ರಿಚಿ. ಜಾಮೂನ್, ಗುಲಾಬ್ ಜಾಮೂನ್ ಬಾಲ ಅಲಸ್ತಾ ಇದೆ. ಇನ್ನೂ ಮಾಡಿಲ್ಲ, ಹೋಗಿ ಮಲ್ಕೋ ಹೋಗು. ಇನ್ನೂ ಮಾಡಿಲ್ಲ. ಮೇನ್ ಪಾರ್ಟಿ ಡ್ರೈ ಜಾಮೂನಲ್ಲಿ ಏನು ಅಂತಂದರೆ ನಾವು ಈ ಸಕ್ಕರೆ ಪಾಕಕ್ಕೆ ಈ ಜಾಮೂನೆಲ್ಲ ಹಾಕಿದ್ಮೇಲೆ ಒಂದು 5-10 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಇಲ್ಲ ಜಾಸ್ತಿ ಹೊತ್ತು ನಾವು ಇದೆಲ್ಲ ಹಾಕಿ ಬಿಡ್ತೀವಿ ಅಂತಂದರೆ ಅದು ನೆಂದರೆ ಅದು ಮೆತ್ತಗಾಗ್ಬಿಟ್ಟು ಒಂಥರ ಬಿರುಕು ಬಿಟ್ಕೊಂಡಂಗೆ ಆಗುತ್ತೆ. ಆವಾಗ ಅದು ಟೆಕ್ಸ್ಚರ್ ಬಂದು ಹಾರ್ಡ್ ಇರೋದಿಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ಒಂದು 5-10 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಫೈನಲಿ ಡ್ರೈ ಜಾಮೂನು ಒಂದು ರೇಂಜಿಗೆ ಮುಗೀತು. ಇನ್ನು ಫೈನಲ್ ಟಚ್ ಬಾಕಿ ಇದೆ. ಅದನ್ನು ಮಾಡಿಬಿಟ್ಟು ಹಿಂಗೆ ಬಂತು ಅಂತ ನಾನು ನಿಮಗೆ ಪ್ರೊಜೆಕ್ಟ್ ಮಾಡ್ತೀನಿ, ನೋಡ್ತಾ ಇರಿ. ಕೋಕೋನಟ್ ಪೌಡರ್ ಇರುತ್ತಲ್ವ, ಅದನ್ನ ಈ ಥರ ಡಿಪ್ ಮಾಡಿ ಹಿಂಗೆ ಹಾಕ್ಕೊಂಬಿಟ್ರೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ. ಡ್ರೈ ಜಾಮೂನ್ ಹೋಗಿ ಬೇಕಾದ್ರೆ ಆರ್ಡರ್ ಮಾಡ್ಕೊಂಡು ತೊಗೊಳೋದು ಈಸಿ. ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದು ಕಷ್ಟ. ఏమన్నా ఒకటి ఫోటో క్రియేట్ చేసుకుని పెట్టి ನಿನ್ನೆ ಕುಣಿಸ್ಬಿಡೋದು ಮಧ್ಯದಲ್ಲಿ. ಫೈನಲಿ ನಮ್ಮ ಚೈ ಮಾಡಿರೋ ಡ್ರೈ ಜಾಮೂನ್ ರೆಡಿ. ಟೇಸ್ಟ್ ಮಾಡಲಾ? ಯಾವ್ದು ತೊಗೊಳ್ಳಿ? ಇದು ತಗೊಂಡು.
ಚೆನ್ನಾಗಿದೆ. ನೋಯ್ ತಗೋ, ನಿಂಗೂ ಬೇಕಾ? ಚೆನ್ನಾಗಿದೆ ಚೈ, ಸೂಪರ್. ಅದಕ್ಕೆ ಪರ್ಸಲ್ ಮಾಡ್ಕೊಂಡಿದೆ. ಇದು ಬೆಳಗ್ಗೆ ಅಷ್ಟರಲ್ಲಿ ಇನ್ನೂ ಚೆನ್ನಾಗಾಗುತ್ತಲ್ಲ. ಹೆಂಗಿತ್ತು ಡ್ರೈ ಜಾಮೂನು? ಹಿಂಗೆ ಅಂದ್ಬಿಟ್ರೆ ಅಯ್ಯೋ ಪಾಪ, ಅದನ್ನು ತಿನ್ಬೇಕು ಅಂತ ಆಸೆಯಿಂದ ಪಾಪ ಬೇಜಾರಿಂದ ಮಾಡ್ಕೊಂಡ್ಬಿಡ್ತು. ಆಸೆಯಿಂದ ಬೇಜಾರಿಂದ ಹೊಲ್ಕೊಂಬಿಡ್ತಾ? ಅಲ್ಲಿ ನೋಡಿ ಒಂದ್ಸಲಿ ಅದನ್ನ ಪಾಪ ಮಾಡ್ಕೊಂಡ್ಬಿಡ್ತು. ಹೌದೇ, ಪಾಪ ಮಲ್ಕೊಂಬಿಡ್ತು. ಕೊನೆಗೂ ಡ್ರೈ ಜಾಮೂನ್ ಮಾಡಿ ಮುಗಿಸೋಷ್ಟರಲ್ಲಿ ಸಮಯ 12:30 ಆಗಿತ್ತು. ಟೈಮ್ ನೋಡಿ, ಆ್ಯಕ್ಚುಲಿ ಮಾಡಿ ಅದು ಮುಗಿಯೋಷ್ಟರಲ್ಲಿ 12:30 ಆಗಿತ್ತು. ಇದು ಮಧ್ಯಾಹ್ನ ಅಲ್ಲ, ರಾತ್ರಿ. ಫೈನಲಿ ನಮ್ಮ ಡ್ರೈ ಜಾಮೂನ್ ಕತೆ ಮುಗೀತು. ಡ್ರೈ ಜಾಮೂನ್ ಅಂತೂ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಚೈ. ಓಕೆ, ನೀವು ಮನೇಲಿ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.